ತುಂಬಾ ಚೆನ್ನಾಗಿದೆ. ಪುಣ್ಯಕ್ಷೇತ್ರಗಳನ್ನ ನೋಡುವಂತ ಫೀಲ್ ಬಂದಿದೆ. ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದೀರಾ. ಚೆನ್ನಾಗಿದೆ. ಪ್ರತಿ ವರ್ಷಕ್ಕಿಂತ ಒಂದು ವರ್ಷ ತುಂಬಾ ಇಂಪ್ರೂವ್ಮೆಂಟ್ ಮಾಡ್ಕೊಂಡ್ ಬರ್ತಾ ಇದ್ರ. ಇಲ್ಲಿ ಬಂದ್ರೆ ಪ್ರತಿ ಒಂದು ಪುಣ್ಯಕ್ಷೇತ್ರಗಳು ನೋಡುವಂತ ಸಂತೋಷ ಆಯ್ತು. ಲಾಸ್ಟ್ ಇಯರ್ ತುಂಬಾ ಚೆನ್ನಾಗಿತ್ತು, ಅದಕ್ಕೆ ಇಯರ್ ಫ್ಯಾಮಿಲಿ ಪೂರ್ತಿ ಕರ್ಕೊಂಡ್ ಬಂದ್ವಿ. ತುಂಬಾ ಚೆನ್ನಾಗಿದೆ. ತುಮಕೂರಿಂದ ಬಂದಿದ್ದು. ತುಂಬಾ ಚೆನ್ನಾಗಿದೆ. ಎವ್ರಿ ಇಯರ್ ಹಿಂಗೆ ಮಾಡಿ ನೋಡಕ್ ಚೆನ್ನಾಗಿದೆ. ಡೆಕೋರೇಷನ್ ಎಲ್ಲ ಸಖತ್ ಮಾಡಿದೆ. ಡೆಕೋರೇಷನ್ ಈಚ್ ಅಂಡ್ ಎವ್ರಿ ಗಾಡ್ ರೆಪ್ರೆಸೆಂಟ್ ಮಾಡೋ ತರ ಮಾಡಿದ್ದಾರೆ. ಥೀಮ್ ತುಂಬಾ ಚೆನ್ನಾಗಿದೆ. ಈ ಇಯರ್ ತುಂಬಾ ಅಟ್ರಾಕ್ಟಿವ್ ಅನ್ಸಿದ್ದು. ತುಂಬಾ ದೇವ್ರನ್ನೆಲ್ಲ ಇಲ್ಲಿ ಇಟ್ಟಿದ್ದಾರೆ, ಗೋಪುರ ಎಲ್ಲ ಮಾಡಿದ್ದಾರೆ. ತುಂಬಾ ಕ್ರಿಯೇಟಿವ್ ಅನ್ಸ್ತು. ಪ್ರತಿ ವರ್ಷದಂತೆ ಈ ವರ್ಷನೂ ಅದ್ದೂರಿಯಾಗಿ ಮಾಡಿದ್ದಾರೆ. 22 ವರ್ಷದಿಂದ ಅದ್ದೂರಿಯಾಗಿ ಮಾಡ್ಕೊಂಡ್ ಬರ್ತಿದ್ದಾರೆ. ಈ ಸತಿ ವಿಭಿನ್ನವಾಗಿ ಎಲ್ಲಾ ನಾವು ಹೋಗ್ತಿರೋ ದೇವಸ್ಥಾನಗಳನ್ನೆಲ್ಲ ಇಲ್ಲೇ ತಗೊಂಡ್ಬಂದಿದ್ದಾರೆ. ಇಲ್ಲಿ ತಿರುಪತಿ ಆಗಿರ್ಬೋದು, ಮುರುಡೇಶ್ವರ, ಆಮೇಲೆ ಕೇದಾರ್ನಾಥ್ ಎಲ್ಲ ಇಲ್ಲೇ ಇದೆ. ಈ ಸತಿ ವಿಭಿನ್ನವಾಗಿದೆ, ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ವರ್ಷ ಬರ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ. ಲಾಸ್ಟ್ ಟೈಮ್ ಬಂದಿದ್ವಿ. ಈ ವರ್ಷ ಇನ್ನೂ ತುಂಬಾ ಚೆನ್ನಾಗಿದೆ. ಹಿಂಗೆ ಯಾವಾಗ್ಲೂ ನಡೀತದೆ. ತುಂಬಾ ಚೆನ್ನಾಗಿದೆ. ಗೌರಿಬಿದನೂರಲ್ಲಿ ಇದೊಂದು ಅದ್ಭುತ. ಬಟ್ ಚಿತ್ರದುರ್ಗಿನ ಒಂದು ರೇಂಜ್ ಅಲ್ಲಿ ಇದೆ. ಬಟ್ ಇನ್ನ ಸ್ವಲ್ಪ ಗೌರಿಬಿದನೂರು ಇಂಪ್ರೂವ್ ಮಾಡಿ, ಇನ್ನ ಸ್ವಲ್ಪ ರಾಜಕಾರಣಿ ವ್ಯಕ್ತಿಗಳು ಕೊಟ್ಟು ನಮ್ಮ ಗೌರಿಬಿದನೂರು ಇಂಪ್ರೂವ್ ಮಾಡಿದ್ರೆ ಧನ್ಯವಾದ ಹೇಳ್ತೀನಿ ಸರ್. ಇಂಥ ಜಾಗದಲ್ಲಿ ನೋಡ್ಬೇಕಾದ್ರೆ ಪುಣ್ಯ ಸ್ಥಾನಕ್ಕೆ ಹೋದಷ್ಟು ಆನಂದ, ಖುಷಿ ಆಗ್ತದೆ. ವರ್ಷ ಡೆವಲಪ್ಮೆಂಟ್ ಮಾಡ್ತಾರೆ. ಎಲ್ಲಿ ಮಾಡಲ್ಲ ಅಷ್ಟು ಚೆನ್ನಾಗಿ ಮಾಡ್ತಾರೆ. ನಮ್ಗೆ ಭಾರಿ ಖುಷಿ ಆಯ್ತು. ಇನ್ನ ಅವರು ದೇವರ ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನ ಚೆನ್ನಾಗಿ ಮಾಡ್ಲಿ ಅಂತ ನಾವು ಬಹಳ ಚೆನ್ನಾಗಿದೆ. ಹಿಂದೂಪುರಿಗೆ ಹೋಗಿ ಬಂದ್ವಿ. ಹಿಂದೂಪುರಿಗಿಂತ ಚೆನ್ನಾಗಿದೆ ನಮ್ ಗೌರಿಬಿದನೂರಲ್ಲಿ. ಡೆಕೋರೇಷನ್ ಅಂತೂ ತುಂಬಾ ಚೆನ್ನಾಗಿದೆ, ಅದ್ಭುತವಾಗಿದೆ. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಬಂದಿದೆ. ಗಣೇಶ ಕಾನ್ಸೆಪ್ಟ್ ಎಲ್ಲಾನು ಚೆನ್ನಾಗಿದೆ. ಥೀಮ್ ಬಂದಿರೋದೆಲ್ಲಾನು ಇನ್ನ ಮುಂದೆ ಬರೋ ದಿನಗಳಲ್ಲಿ ಇನ್ನ ಚೆನ್ನಾಗಿ ಮಾಡ್ಲಿ. ನಮ್ ಸಪೋರ್ಟ್ ಹಂಗೆ ಇರುತ್ತೆ ಜನಗಳದ್ದು ಅಂತ ಅಷ್ಟೇ. ಇನ್ನ ಚೆನ್ನಾಗುತ್ತೆ. ಈ ಸತಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಡೆಕೋರೇಷನ್ ಎಲ್ಲ ತುಂಬಾ ಚೆನ್ನಾಗಿದೆ. ನಮ್ದು ಹುಡುಗರು ಬರ್ತಾ ಇರ್ತೀನಿ. ತುಂಬಾ ಖುಷಿ ಆಯ್ತು ನೋಡಿ. ತುಂಬಾ ಚೆನ್ನಾಗಿದೆ. ನಾನು ನೋಡಿರೋದ್ರೆಲ್ಲ ಇದು ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಬೆಂಗಳೂರು ನಮ್ಮ ಏರಿಯಾದಲ್ಲಿ ನೋಡಿದಾಗ ಇಲ್ಲೇ ಚೆನ್ನಾಗಿ ಮಾಡ್ತಾ ಇದಾರೆ ಅಂತ ಅನಿಸ್ತು. ಕಾಮಾಕ್ಷಿ, ಕೇದಾರ್ನಾಥ್, ಬದ್ರಿನಾಥ್ ಇಲ್ಲೇ ನೋಡ್ದಂಗ ಅನಿಸ್ತದೆ. ಅನ್ಸುತ್ತೆ, ಖುಷಿ ಆಗುತ್ತೆ. ಗೌರಿಬಿದನೂರಲ್ಲಿ ಇಲ್ಲಿ ಚೆನ್ನಾಗಿ ಮಾಡ್ತಾ ಇರೋದಕ್ಕೂ ನಮ್ಗೆ ಖುಷಿ ಆಗುತ್ತೆ. ತುಂಬಾ ವರ್ಷನೂ ಬಹಳಷ್ಟು ಬದಲಾವಣೆ ಕಾಣ್ತಾ ಇದೆ. ತುಂಬಾ ಚೆನ್ನಾಗಿದೆ ಈ ವರ್ಷ ಮಾತ್ರ. ಡಿಫ್ರೆಂಟ್ ಆಗಿ ಬೇರೆ ಬೇರೆ ಸ್ಥಳಗಳಿಗೆ ಭೇಟಿ ನೀಡಿದಂಗೆ ಕಾಣಿಸ್ತಾ ಇದೆ. ತುಂಬಾ ಚೆನ್ನಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೇ ತುಂಬಾ ಪ್ರಸಿದ್ಧವಾಗಿ ಈ ಆಚರಣೆ ನಡ್ಕೊಂಡ್ ಬರ್ತಾ ಇದೆ. ನಮ್ಮ ಹಿಂದುತ್ವದ ಬಗ್ಗೆ ತುಂಬಾ ಕಳಕಳಿ ಕಾಳಜಿ ಇರುವಂತ ವ್ಯಕ್ತಿಗಳೆಲ್ಲ ಒಂದು ಒಗ್ಗಟ್ಟಾಗಿ ಸೇರ್ಕೊಂಡು ಇದು ಒಂಥರ ನಮ್ಮ ಪುರಾತನ ಒಂದು ದೇವಾಲಯಗಳ ಬಗ್ಗೆ ಮತ್ತು ಒಂದು ಸೀನರಿ, ಅದರ ಒಂದು ವೈಶಿಷ್ಟ್ಯಗಳನ್ನ ಇಲ್ಲಿ ಎಲ್ಲ ಒಂದೇ ಸೂರ್ಯನಡಿಯಲ್ಲಿ ಅನ್ನೋ ತರ ಒಂದು ಬಿಂಬಿಸಿ ಒಂದು ಚಿತ್ರೀಕರಣ ಮಾಡಿ ಎಲ್ಲ ಮಾಡಿದ್ದಾರೆ. ಚಿತ್ರಕಲಾ ಇದೆಲ್ಲ ಚೆನ್ನಾಗಿದೆ. ನಮ್ಮ ದೇಶದ ವಿವಿಧತೆ ಎಲ್ಲಾನು ಒಂದೇ ಕಡೆ ತೋರಿಸಿದೀರಾ. ತುಂಬಾ ಚೆನ್ನಾಗಿದೆ. ವಿಶಿಷ್ಟವಾಗಿ ವೈಭವಕರಣವಾಗಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ನಮ್ ಗೌರಿಬಿದನೂರು ನಮ್ಗೆ ಹೆಮ್ಮೆ. ಎಲ್ಲ ದೇವರ ದರ್ಶನ ಆದಂಗಾಗುತ್ತೆ. ಕೇದಾರ್ನಾಥ್, ಬದ್ರಿ ಎಲ್ಲ ಹಿಂದ್ಗಡೆ ಹೆಸರು ಬರೆದಿರೋದು ತುಂಬಾ ಸಂತೋಷ ಆಗುತ್ತೆ ನೋಡಕ್ಕೆ. ಲಾಸ್ಟ್ ಇಯರ್ಗಿಂತ ಇಯರ್ ಇನ್ನ ವಿಜೃಂಭಣೆ ಆಗಿದೆ. ಗೌರಿಬಿದನೂರು ತಾಲೂಕು ಸುತ್ತು ಹಳ್ಳಿಗಳಿಂದ ಪ್ರತಿಯೊಬ್ಬರು ಇಲ್ಲಿ ಬಂದು ದರ್ಶನ ಪಡ್ಕೊಂಡು ಹೋಗ್ತಾ ಇರ್ತಾರೆ. ಇಲ್ಲಿ ಮ್ಯಾನೇಜ್ಮೆಂಟ್ ಅದೇ ತರ ಇಲ್ಲಿ ಎಲ್ಲ ಸೌಕರ್ಯಗಳು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರಿಗೂ ಅನುಕೂಲಗಳೆಲ್ಲ ಚೆನ್ನಾಗಿ ಮಾಡ್ಕೊಡ್ತಾ ಇದ್ದಾರೆ. ಆದ್ರಿಂದ ಜನಪ್ರೀತಿಯಾಗಿರುವ ನಮ್ಮ ಬೈಪಾಸ್ ಗಣಪತಿಗೆ ಜಯವಾಗಲಿ ಅಂತ ಹೇಳಿ ಒಂದೆರಡು ಮಾತು.